ರೈತನ ಮೇಲೆ ಫೈರಿಂಗ್ ಮಾಡಿ ಉದ್ಯಮಿ ದರ್ಪ. ಅಕ್ರಮ ಕಲ್ಲುಕ್ವಾರೆ ನಿರ್ಮಾಣಕ್ಕೆ ರೈತನ ವಿರೋಧ. ನೀನು ನಾವು ಸಾಕ್ಷಿ ಹೇಳ್ತೀಯಾ? ಹೇಳ್ತೀವಿ, ಅದ್ರಲ್ಲೇ ಮೊದಲು ಹಾಕಿದ್ಯಾರು ಸರ್? ಪ್ರಮಾಣವಾಗೂ ನಾನು ನಮ್ಮ ತಾರಣ ನೋಡಿಲ್ಲ. ಹೋಗ್ತಾರೆ ಗಾಡಿ ಎತ್ತು, ಗಾಡಿ ಗಾಡಿ ಎತ್ತು, ಗಾಡಿ ಎತ್ತು ಬಂದ. ಅಯ್ಯಯ್ಯೋ, ಟುಶುಮ್ ಟುಶುಮ್ ಗನ್ನಿಂದ ಶೂಟ್ ಮಾಡಿಯೇ ಬಿಟ್ಟ. ಇದು ಯಾವುದು ಸಿನಿಮಾ ಅಥವಾ ಸಿನಿಮಾ ಶೂಟಿಂಗು ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ರೀಲ್ ಅಲ್ಲ, ರಿಯಲ್. ರೈತನ ಕಾಲಿಗೆ ಫೈರ್ ಆಗಿದ್ದು ಅಲ್ಲಿದ್ದವರು ಒಂದು ಕ್ಷಣ ಬೆಚ್ಚಿ ಬಿದ್ರು. ಎಸ್, ಹೇಳಿ ಕೇಳಿ ಅದು ಬಯಲು ಸೀಮೆ ಪ್ರದೇಶ. ಮಳೆಯನ್ನೇ ನಂಬಿ ಬೇಸಾಯ ಮಾಡುವ ರೈತರೇ ಹೆಚ್ಚು. ಹೂಹಣ್ಣು ಹಾಲಿಗೆ ಎಷ್ಟು ಫೇಮಸ್ಸೋ ಕಲ್ಲು ಕ್ವಾರಿಗಳಿಗೂ ಕೂಡ ಅಷ್ಟೇ ಫೇಮಸ್. ಕಲ್ಲು ಕ್ವಾರಿ ಮತ್ತು ಕ್ರಷರ್ಗಳಿಂದ ಇಲ್ಲಿನ ಜನರಿಗೆ, ರೈತರಿಗೆ ತೊಂದರೆ ಒಂದ್ ಕಡೆ ಆದ್ರೆ, ಅನಧಿಕೃತ ಕ್ವಾರಿಗಳ ನಿರ್ಮಾಣ ಮತ್ತೊಂದು ಕಡೆ ಆಗಿದೆ. ಅಕ್ರಮ ಕಲ್ಲು ಕ್ವಾರೆಯನ್ನ ಪ್ರಶ್ನಿಸಿದ್ದಕ್ಕೆ ರೈತನ ಮೇಲೆಯೇ ಉದ್ಯಮಿ ರಿಯಲ್ ಗನ್ನಿಂದ ಶೂಟ್ ಮಾಡಿ ಅಂದಾ ದರ್ಬಾರ್ ಮೆರೆದಿದ್ದಾನೆ. ಗುಂಡು ಹಾರಿಸಿ ಅಟ್ಟಹಾಸ ಮೆರೆದಿರುವ ಘಟನೆಗೆ ಇಡೀ ಚಿಕ್ಕಬಳ್ಳಾಪುರವೇ ಬೆಚ್ಚಿ ಬಿದ್ದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಬಳಿ ಉದ್ಯಮಿ ಸಕಲೇಶ್ ಅಕ್ರಮವಾಗಿ ಕಲ್ಲುಕ್ವಾರೆ ನಿರ್ಮಾಣ ಮಾಡಲು ಮುಂದಾಗಿದ್ದ. ಇದನ್ನ ರೈತನೋರ್ವ ಪ್ರಶ್ನೆ ಮಾಡಿದ್ದಕ್ಕೆ ಕೆರಳಿದ ಸಕಲೇಶ್ ಎಂಬ ಉದ್ಯಮಿ ರೈತನ ಮೇಲೆ ಏಕಾಏಕಿ ಜಗಳ ತೆಗೆದು ಫೈರಿಂಗ್ ನಡೆಸಿದ್ದಾನೆ. ಕಾಲಿಗೆ ಗುಂಡು ಬಿದ್ದಿದ್ದು ನರಳಾಡ್ತಿರೋ ರೈತ. ಉದ್ಯಮಿಯ ಅಟ್ಟಹಾಸ ಕಂಡು ಗ್ರಾಮಸ್ಥರು ಕೂಗಾಡಲಾರಂಭಿಸಿದ್ರು. ಕೆಲವು ನಿಮಿಷ ಸ್ಥಳದಲ್ಲಿ ಆತಂಕದ ಕಾರ್ಮೋಡವೇ ಆವರಿಸಿತ್ತು. ಮಂಚೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಉದ್ಯಮಿ ಸಕಲೇಶ್ ಎಂಬಾತ ಕಲ್ಲುಕ್ವಾರೆ ನಿರ್ಮಾಣ ಮಾಡಲು ಮುಂದಾಗಿದ್ದ. ಕಲ್ಲುಕ್ವಾರೆ ನಿರ್ಮಾಣದ ವಿಚಾರಕ್ಕೆ ಆಗಾಗ್ಗೆ ಗ್ರಾಮಸ್ಥರು ಹಾಗೂ ಉದ್ಯಮಿ ಸಕಲೇಶ್ ನಡುವೆ ಗಲಾಟೆ ನಡೆಯುತ್ತಲೇ ಇತ್ತು. ಜಗಳದ ನಡುವೆಯೂ ಇಂದು ಉದ್ಯಮಿ ಸಕಲೇಶ್ ಏಕಾಏಕಿ ಜೆಸಿಬಿಯನ್ನ ಕರೆತಂದು ಕಲ್ಲುಕ್ವಾರೆ ನಿರ್ಮಾಣದ ಜಾಗಕ್ಕೆ ರಸ್ತೆ ಮಾಡಲು ಮುಂದಾಗಿದ್ದ. ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಕ್ಕಪಕ್ಕದ ಜಮೀನಿನ ರೈತರು ರಸ್ತೆ ನಿರ್ಮಾಣದಿಂದ ನಮ್ಮ ಜಮೀನಿಗೆ ತೊಂದರೆಯಾಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ರೈತ ರವಿಕುಮಾರ್ ಮೇಲೆ ಓಪನ್ ಪ್ಲೇಸ್ನಲ್ಲಿ ಫೈರಿಂಗ್ ಮಾಡಿ ಅಟ್ಟಹಾಸ ಮೆರೆದಿದ್ದಾನೆ ಈ ಸಕಲೇಶ್. ಫೈರಿಂಗ್ ನಡೆಸಿರೋ ದೃಶ್ಯಗಳು ಪ್ರಜಾಶಕ್ತಿ ಟಿವಿಗೆ ಲಭ್ಯವಾಗಿದೆ. ಅದು ನಮ್ಮ ಜಮೀನಿದೆ ಸರ್, 1 ಎಕರೆ ಜಮೀನಿದೆ. ನಾವು ಅಕ್ಕಪಕ್ಕ ರೈತರು ಸರ್, ಅಲ್ಲಿ ಮಾಡಬೇಡಿ. ಇದೆ ಊರ ಹತ್ರ ಇದೆ, ಲೇಔಟ್ಸ್ ಆಗಿದೆ. ಅಕ್ಕಪಕ್ಕದಲ್ಲೆಲ್ಲ 5 ಎಕರೆ ಗೌರ್ಮೆಂಟ್ ಜಾಗ ಇದೆ, ಲೇಔಟ್ ಆಗಿದೆ. ಇವೆಲ್ಲ ಇದ್ಕೊಂಡು ಹೆಂಗೆ ನಿನಗೆ ಪರ್ಮಿಷನ್ ಕೊಟ್ಟರು? ಇಲ್ಲಿಗೆಲ್ಲ ಪರ್ಮಿಷನ್ ತರಿಸ್ಕೊಂಡಿದ್ದೀಯಾ? ನಿಲ್ಲಿಸ್ಬೇಕು, ಮಾಡಬೇಡ. ನಾವು ದೊಡ್ಡ ಮಟ್ಟದಲ್ಲಿ MLA ತಿಳಿಸ್ತೀವಿ, ಸುಧಾಕರ್ ಸರ್ ಮಾತಾಡ್ತೀವಿ, ನಮ್ಮ MLA ಸಾಹೇಬರ ಬಗ್ಗೆ ಗಮನಕ್ಕೆ ತರ್ತೀವಿ. ಇದಕ್ಕೆ ಅವಕಾಶ ಕೊಡಲ್ಲ ಅಂತಿದ್ದಕ್ಕೆ ನಿನ್ನಿಂದನೇ ಇದಾಗ್ತಾ ಇರೋದು. ನಿನ್ನಿಂದ ಸಾಯಿಸಾಕಿದ್ರೆ ಯಾರು ಬರೋರು? ಯಾವನು ಬರ್ತಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ನಮ್ಮ ಗುಂಡು ಫೈಲ್ ಮಾಡಿದ್ವಿ. ಕ್ರಷರ್ ಯಾರ್ದೀಗ? ಅದು ಕ್ರಷರ್ ಅದು YS ನಾರಾಯಣ ಸ್ವಾಮಿ ಅಂತ. ಅದು ಪಕ್ಕದಲ್ಲಿ ಇದ್ರು, ಎಲ್ಲ ಇಲ್ಲಿಗಲ್ ಇದ್ರು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡ್ಕೊಂಡಿದ್ದಾರೆ. ಎಷ್ಟು ಎಕರೆ ಕ್ರಷರ್ ಅದು? 7 ಎಕರೆ ಕ್ರಷರ್ ಸರ್. ಅಲ್ಲಿ ಕ್ರಷರ್ಗೆ ಊರ ಪಕ್ಕದಲ್ಲಿದೆ. 5 ಎಕರೆ ತಾಲೂಕು ಆಗಿದೆ. 5 ಎಕರೆ ಸುತ್ತಮುತ್ತ ಎಲ್ಲೂ ಮಾಡೋಂಗಿಲ್ಲ, 5 ಕಿಲೋಮೀಟರ್. ಆದರೂ ಕಾನೂನು ಮೀರಿ ಮಾಡ್ತಾ ಇದ್ದಾರೆ. ದುಡ್ಡಿನ ಅಹಂನಿಂದ ಅವನು ಎಲ್ಲ ಅಧಿಕಾರಿಗಳು ಕೊಂಡ್ಕೊಬೋದು, ಜನನ ಕೊಂಡ್ಕೊಬೋದು ಅಂತೇಳಿ ಅತಿ ದರ್ಭದಿಂದ ಬಂದು ಇವತ್ತು ಗನ್ ತೋರಿಸಿ ಬೆದರಿಸ್ತಾರೆ, ಓಡೋಗ್ತಾರೆ.
ನಾಳೆ ಬರೋದಿಲ್ಲ ಅಂತೇಳಿ ಇದು ಮಾಡ್ದ. ನೀವೇನಾದ್ರು ಅಟ್ಯಾಕ್ ಮಾಡೋದು ಅವ್ರ ಮೇಲೆ? ಇಲ್ಲ ಸರ್, ನಾವು ಕೂತಿರೋರ ಮೇಲೆ ನಿಂತ್ಕೊಂಡಿದ್ದಷ್ಟೇ, ನನ್ನ ಜಮೀನು ಹತ್ರ ನಿಂತ್ಕೊಂಡಿದ್ದಷ್ಟೇ. ಏಕಾಏಕಿ ಅವ್ನು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಬೆದರಿಸಿದ. ಹೋಗ್ತೀರಾ ನಾನು ಶೂಟ್ ಮಾಡಲ್ಲ, ತಿರ್ಗಿ ನನ್ನನ್ನು ಗುರುತಿಸಿ ನಿನ್ನಿಂದನೇ ಆಗ್ತಾ ಇರೋದು, ಇನ್ನೊಬ್ಬನ ಮಟ್ಟ ಹಾಕಿದ್ರೆ ಇವ್ರು ಯಾರೂ ಬರೋದಿಲ್ಲ ಅಂತೇಳಿ ನನ್ನನ್ನು ಫೈಲ್ ಮಾಡ್ತಾರೆ ಸರ್. ಬಂದ್ರೆ ಇನ್ನು ಗಾಯಾಳು ರವಿಕುಮಾರ್ ಜಮೀನಿನ ಬಳಿ ರಸ್ತೆಯನ್ನ ಮಾಡಲಾಗ್ತಿತ್ತು. ಜಮೀನು ಪೋಡಿಯಾಗಿಲ್ಲ, ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋವರೆಗೂ ರಸ್ತೆ ಕೆಲಸ ಮಾಡುವಂತಿಲ್ಲ ಅಂತ ಅಧಿಕಾರಿಗಳು ತಾಕೀತು ಮಾಡಿದ್ರು. ಅಲ್ಲದೆ ಕಲ್ಲುಕ್ವಾರೆ ನಿರ್ಮಾಣ ಜಾಗದ ಪಕ್ಕದಲ್ಲೇ ಮುನೇಶ್ವರ ಹಾಗೂ ತಿಮ್ಮರಾಯಸ್ವಾಮಿ ದೇವಸ್ಥಾನ ಇದೆ. ಕ್ವಾರೆ ನಿರ್ಮಾಣ ಆದ್ರೆ ಊರಿನ ಪರಿಸರ ಬೆಟ್ಟಗುಡ್ಡ ನಾಶ ಆಗುತ್ತೆ. ಹಾಗಾಗಿ ಕ್ವಾರಿ ನಿರ್ಮಾಣ ಬೇಡ ಅಂತ ಇಲ್ಲಿನ ರೈತರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರ ಗಲಾಟೆ ನಡೆದಿದ್ದ ವೇಳೆ ಪೊಲೀಸರ ಸಮ್ಮುಖದಲ್ಲಿ ರಾಜಿ ಸಂಧಾನ ಕೂಡ ನಡೆದಿತ್ತು. ಇದರಿಂದ ಕೋಪಗೊಂಡ ಉದ್ಯಮಿ ಸಕಲೇಶ್ ಇಂದು ರಸ್ತೆ ನಿರ್ಮಾಣ ಮಾಡಲು ಬಂದಿದ್ದು ತನ್ನ ಕೆಲಸಕ್ಕೆ ಅಡ್ಡಿ ಬಂದ ರೈತ ರವಿಕುಮಾರ್ಗೆ ಗದರುತ್ತಾ ನನಗೆ ರಾಜಕೀಯದ ತಾಕತ್ತು ಇದೆ, ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಡಿಸಿ ಹಾಗೂ ತಹಶೀಲ್ದಾರ್ರನ್ನ ಕೈಯಲ್ಲಿದ್ದಾರೆ ಅಂತ ಆವಾಜ್ ಹಾಕಿ ರೈತರನ್ನ ಬೆದರಿಸುತ್ತಾ ಏಕಾಏಕಿ ಕಾಲಿಗೆ ಶೂಟ್ ಮಾಡಿದ್ದಾನೆ. ಗಾಯಗೊಂಡ ರವಿಕುಮಾರ್ನನ್ನ ಕೂಡಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. JCB ಕೆಲಸ ಮಾಡಿಸ್ತಾ ಇದ್ರು, ನಾವು ಹೋಗಿ ನಿಲ್ಲಿಸ್ಬಿಟ್ಟು ಕಳಿಸ್ಬಿಟ್ಟಿದ್ವಿ JCB. ತಿರ್ಗಾ ಕರ್ಕೊಬಂದು ಯಾವನ್ ಬರ್ತಾನ ಬರ್ರಿ ನಾನು ನೋಡ್ಕೊಂಡಿದ್ದೀನಿ, ನೀವು ಕೆಲಸ ಮಾಡ್ತಾ ಇದ್ರು JCB ನಿಲ್ಸಕ್ಕೆ ಹೋಗಿದ್ದ ಯಾವನ್ ನೀನು ನಿಲ್ಸೋದಕ್ಕೆ ಅದು ಇದು ಬಂದು ಇದು ಮಾಡಿದ್ರು. ಇಲ್ಲಿ ಮಾಡೋದು ಅಂತ ಇದು ಕೇಳಿದ್ದೀವಿ, ನಾನು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಮಾಡ್ತೀವಿ ತಿರ್ಗಾ ಕೆಲಸ ಸ್ಟಾರ್ಟು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾಗ ಅದು ಇದು ಅಂತ ಕ್ಯಾಶಿಗೆ ಹಾಕೊಂಡು ಬಂದು ತಳ್ಳಾಡ್ಕೊಂಡು ಅದನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ರು ಸರ್. ಏನಕ್ಕೋಸ್ಕರ ಟಾರ್ಗೆಟು? ಫಸ್ಟ್ ಒಂದು ಕಿದಾಗ ಸ್ಟ್ರೈಕ್ ಮಾಡಿ ಇದು ಮಾಡಿದ್ರಲ್ಲ, ಅದು ಟಾರ್ಗೆಟ್ ಇಟ್ಕೊಂಡು ನೀ ಎಲ್ಲ ಇದು ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ಬಿಟ್ಟು ಅದನ್ನ ಶೂಟ್ ಮಾಡಿ ಬಿಟ್ಟು ಕಾಲಲ್ಲಿ ಒದ್ದಿ ಎದೆಗೆಲ್ಲ ಒದ್ದಾನೆ ಸರ್. ಸಕಲೇಶ್ ತಲೆ ಪೆಟ್ಟಾಗಿತ್ತಲ್ಲ ಸರ್ ಅದು ಕಲ್ಲಾಕಿರೋದು ಅಂತ ಹೇಳ್ತಾರೆ, ಕಲ್ಲು ಅಲ್ಲಿ ಯಾರು ಹಾಕಿಲ್ಲ ಅಂತೆ ಸರ್. ಅಂದರೆ ನಮ್ಮ ತಾತನವ್ರ ಕಾಲದ್ದು ಇದೆಯಂತೆ, ಅದನ್ನ ಏನೋ ಅಗ್ರಿಮೆಂಟ್ ಹಾಕಿ ಏನೋ ದುಡ್ಡು ತೊಗೊಂಡಿದ್ದಾರೆ ಅಂತ ಗೊತ್ತು. ನಮ್ಮ ಮೆಜರ್ಮೆಂಟ್ ಸೈನ್ ಮಾಡಿಲ್ಲ ಅದರಲ್ಲಿ, ಅದಕ್ಕೋಸ್ಕರ ಅವರು ಇದು ಮಾಡಿದ್ರು. ಇವರೆಲ್ಲ ಬಂದುಬಿಟ್ಟು ಈ ಥರ ಮಾಡಿದ್ರೆ ನಮ್ಮ ಹೊಲಗಳಿಗೆಲ್ಲ ನೀರು ಇಲ್ದಿರ ಆಗುತ್ತೆ ಆ ಥರ ಈ ಥರ ಅಂತ ಹೇಳಿದ್ರು. ಸ್ವಲ್ಪ ಅದು ಗೊತ್ತು, ಅದರಲ್ಲಿಂದ ಬೇರೆ ಥರ ಜಗಳ ಆಯಿತು. ಹೋಗಿ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ನಾನು ಹೋಗಿ ಮಂಚನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದರೆ ಯಾರೂ ತೊಗೊಂಡಿಲ್ಲ, ಅದು ಅಧಿಕಾರಕ್ಕೆ ಯಾರು ಅದ್ರ ಬಗ್ಗೆ ರೆಸ್ಪಾನ್ಸ್ ತೊಗೊಂಡಿಲ್ಲ, ಸುಮ್ಮನೆ ಮುಚ್ಚಿಬಿಟ್ರು ಆ ಕೇಸು. ಮತ್ತು ಇವರು ಏನೋ ಅಲ್ಲಿ ಬಂದವರು ಇವಾಗ ಜಮೀನು ಬಗ್ಗೆ ಗಲಾಟೆ ಆದಮೇಲೆ ಯಾರು ಹೋಗ್ಬಾರ್ದಲ್ಲ ಸರ್, ಸೀಸ್ ಮಾಡಾಕಬೇಕು, ಯಾರು ಹೋಗ್ಬಾರ್ದು, ಇವರು ಹೋಗ್ಬಾರ್ದು ಅವರು ಹೋಗ್ಬಾರ್ದು, ಆ ಥರ ಮಾಡ್ತೀರಾ ಹೋಗಿ ಇದು ಮಾಡಿಕೊಂಡು ನೋಡ್ರಿ ಸರ್ ಈ ಥರ ಪರಿಸ್ಥಿತಿಗೆ ತಂದಿದ್ದಾರೆ. ಇತ್ತ ಉದ್ಯಮಿಯ ದರ್ಪವನ್ನ ಖಂಡಿಸಿ ಮಂಚೇನಹಳ್ಳಿ ಗ್ರಾಮಸ್ಥರು ಪೊಲೀಸ್ ಠಾಣೆ ಎದುರು ಕೂಡಲೇ ಉದ್ಯಮಿ ಸಕಲೇಶ್ನನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಿಂದ ಪೊಲೀಸ್ ಠಾಣೆ ಎದುರು ಕೆಲಕಾಲ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಇನ್ನು ರಸ್ತೆ ನಿರ್ಮಾಣಕ್ಕೆ ಬಂದ ಉದ್ಯಮಿ ಸಕಲೇಶ್ ತಲೆಗೆ ರೈತರು ಕಲ್ಲಿನಿಂದ ಹೊಡೆದ್ರು ಅನ್ನೋ ಕಾರಣಕ್ಕಾಗಿ ರೈತರ ಮೇಲೆ ಕೋಪಗೊಂಡ ಸಕಲೇಶ್ ಆತ್ಮರಕ್ಷಣೆಗಾಗಿ ತನಗೆ ಕಲ್ಲಿನಿಂದ ಹೊಡೆದವರು ಯಾರು ಅಂತ ಗನ್ ಹಿಡಿದು ಎಲ್ಲರನ್ನ ಪ್ರಶ್ನಿಸುತ್ತಾ ಫೈರಿಂಗ್ ಮಾಡಿದ್ದಾನೆ ಅನ್ನೋದು ಈ ದೃಶ್ಯದಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೋಗ್ತಾರೆ ಗಾಡಿ ಎತ್ತು, ಗಾಡಿ ಗಾಡಿ ಎತ್ತು, ಗಾಡಿ ಎತ್ತು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಕ್ವಾರಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು, ಅಕ್ರಮ ಟಿಪ್ಪರ್ ಲಾರಿಗಳ ಓಡಾಟದಿಂದ ಪ್ರತಿನಿತ್ಯ ಜನರಿಗೆ ತೊಂದರೆಯಾಗ್ತಿದೆ. ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಕುಮ್ಮಕ್ಕು ಇದೆಯಾ ಎಂಬ ಅನುಮಾನ ಮೂಡ್ತಾ ಇದೆ.
ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ನ್ಯಾಯ ಒದಗಿಸ್ತಾರೋ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ. ಮಾಡ್ಕೊ